ಅಪ್ಪ ಅಮ್ಮನ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಕುಟುಂಬದ ಆಸ್ತಿಯಲ್ಲಿ ಬರಬೇಕಾದ ಪಾಲು. ಇದಕ್ಕೆಲ್ಲ ದಿನನಿತ್ಯ ನೂರಾರು ಗಲಾಟೆಗಳನ್ನ ನಾವು ನೀವು ನೋಡ್ತಾನೆ ಇರ್ತೀವಿ. ತನ್ನ ಒಂದು ಅಡಿ ಜಾಗ ಅಣ್ಣಂಗೋ ತಮ್ಮಂಗೋ ಹೋದ್ರೇನೆ ಕತ್ತಿ ಮಚ್ಚು ತಗೊಂಡು ಜಗಳಕ್ಕಿಳಿಯೋ ಇಂತಹ ಟೈಮಲ್ಲಿ ತನ್ನ ಆಸ್ತಿನೆಲ್ಲ ತಾನು ಸಾಕಿದ ನಾಯಿ ಬೆಕ್ಕಿಗೆ ಬರೆದಿಟ್ರೆ ಹೆಂಗಿರುತ್ತೆ? ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳ್ತೀನಿ ಇವತ್ತಿನ ಸ್ಪೀಡ್ ಪ್ಲಸ್ ಸ್ಪೆಷಲ್ನಲ್ಲಿ. ನಾನು ವಸಂತರಾಜ್. ನಮ್ಮ ದೇಶದಲ್ಲಿ ಆಸ್ತಿ ಗಲಾಟೆ ವೆರಿ ಕಾಮನ್. ಅದರಲ್ಲೂ ಅಪ್ಪ ವಿಲ್ ಬರೆದಿಟ್ಟು ಸತ್ತಾಗ ಒಬ್ಬರಿಗೆ ಜಾಸ್ತಿ, ಮತ್ತೊಬ್ಬರಿಗೆ ಕಮ್ಮಿ ಏನಾದರೂ ಬಂದರೆ ಮುಗ್ದೇ ಹೋಯ್ತು. ಅಣ್ಣ ತಮ್ಮ ಅನ್ನೋದನ್ನು ಮರೆತು ದಾಯಾದಿಗಳಾಗ್ತಾರೆ. ಅಂಥದ್ರಲ್ಲಿ ಇಲ್ಲೊಬ್ಳು ಮಹಾತಾಯಿ ತನ್ನೆಲ್ಲ ಆಸ್ತಿನ ತಾನು ಸಾಕಿದ ಮುದ್ದು ನಾಯಿ ಬೆಕ್ಕಿಗೆ ವಿಲ್ ಬರೆದಿಟ್ಟಿದ್ದಾಳೆ. ಇದೆಲ್ಲ ಆಗೋಕೆ ಕಾರಣನು ಆ ಮಹಾತಾಯಿಯ ಮಕ್ಕಳೇ. ಈಕೆ ಇರೋದು ಚೀನಾದ ಶಾಂಘೈನಲ್ಲಿ. ಈಕೆ 87 ವರ್ಷದ ವಯೋವೃದ್ಧೆ. ಈಕೆಗೆ ಇಬ್ಬರು ಮಕ್ಕಳಿದ್ರು, ಒಂದು ಗಂಡು ಮಗು ಮತ್ತೊಂದು ಹೆಣ್ಮಗಳು, 3 ಜನ ಮೊಮ್ಮಕ್ಕಳು ಇದ್ರು. ಅವರೆಲ್ಲ ಅವರವರ ಕೆಲಸದಲ್ಲಿ ಫುಲ್ ಬ್ಯುಸಿ. ಸೊ ಈ ಅಜ್ಜಿ ತನ್ನೂರಲ್ಲಿ ತಾನಾಯಿತು ತನ್ನ ಪಾಡಾಯಿತು ಅಂತ ಆರಾಮಾಗಿ ಜೀವನ ನಡೆಸ್ತಾ ಇದ್ರು. ಒಂದಿನ ಅಜ್ಜಿಗೆ ಸಿಕ್ಕಾಪಟ್ಟೆ ಹೆಲ್ತ್ ಅಪ್ಸೆಟ್ ಆಯಿತು. ಕೂತ್ರೆ ನಿಲ್ಲಕ್ಕಾಗ್ತಿಲ್ಲ, ನಿಂತ್ರೆ ಕೂರಕ್ಕಾಗ್ತಿಲ್ಲ, ಮಲಗಿದ್ದಲ್ಲೇ ಕೆಮ್ಮು ಜ್ವರದಲ್ಲಿ ತುಂಬ ಒದ್ದಾಡಿದ್ರು. ಆ ಟೈಮಲ್ಲಿ ಮಕ್ಕಳ ನೆನಪಾದ್ರು. ಅವರಾಗೆ ನನ್ನ ವಿಚಾರಿಸ್ಕೊಂಡು ಯಾವಾಗ ಫೋನ್ ಮಾಡ್ತಾರೆ ನೋಡೋಣ ಅಂತ ಅವ್ರಿಗೆ ಡಿಸ್ಟರ್ಬ್ ಸಹ ಮಾಡಲಿಲ್ಲ. ಆದರೆ ಮಕ್ಕಳು ಫೋನ್ ಮಾಡಲೇ ಇಲ್ಲ. ಇಂಥ ಟೈಮಲ್ಲಿ ಅಜ್ಜಿಯ ಜೊತೆಗಿದ್ದಿದ್ದು ಅವರು ಸಾಕಿದ ಮುದ್ದಾದ ನಾಯಿ ಮತ್ತು ಬೆಕ್ಕು ಮಾತ್ರ. ಅಜ್ಜಿ ಹೇಗೋ ರಿಕವರ್ ಆದರು. ಆಮೇಲೆ ಮಕ್ಕಳಿಗೆ ಕೊಡೋ ಪ್ರೀತಿನೆಲ್ಲ ಆ ನಾಯಿ ಮತ್ತು ಬೆಕ್ಕಿಗೆ ಕೊಟ್ಟರು. ಅವುಗಳು ಸಹ ಅಜ್ಜಿ ಜೊತೆಗೆ ಅತ್ಯಂತ ಹೆಚ್ಚು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ವು. ಒಂದೇ ಬೆಡ್ಡಲ್ಲಿ ಮಲಗೋದು, ಅಜ್ಜಿಯ ಮೈಕೈಯನ್ನು ನೆಕ್ಕೋದು, ಹೀಗೆ ಮೂಕ ಪ್ರಾಣಿಗಳ ಪ್ರೀತಿಗೆ ಕೊರತೆಯೇ ಇರಲಿಲ್ಲ. ಅಜ್ಜಿ ಇವುಗಳ ಜೊತೆಗೆ ತುಂಬ ಎಮೋಷ್ನಲ್ ಬಾಂಡಿಂಗನ್ನು ಕೂಡ ಹೆಚ್ಚಿಸ್ಕೊಂಡ್ಬಿಟ್ಟಿದ್ರು. ಮಕ್ಕಳಿಗಿಂತ ಈ ಸಾಕು ಪ್ರಾಣಿಗಳೇ ಗ್ರೇಟ್ ಅಂತ ಅನ್ಸೋಕೆ ಶುರುವಾಯಿತು. ಸೊ ಅವರೊಂದು ದೊಡ್ಡ ನಿರ್ಧಾರ ಮಾಡೇ ಬಿಟ್ರು. ಅಜ್ಜಿಗೆ ಅಜ್ಜ ಬಿಟ್ಟು ಹೋದ ತಾನು ದುಡಿದ ಆಸ್ತಿ ಎಲ್ಲ ಸೇರಿ 1,42,42,924 ಯುವಾನ್ನಷ್ಟು ಆಸ್ತಿ ಇತ್ತು. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಬರೋಬ್ಬರಿ 23 ಕೋಟಿ. ಅಷ್ಟು ಆಸ್ತಿ ಇಟ್ಕೊಂಡು ಇನ್ನೇನು ತನ್ನ ಜೀವನದ ಕೊನೆಯ ದಿನಗಳನ್ನ ಎದುರು ನೋಡ್ತಿದ್ದ ಅಜ್ಜಿ ಏನ್ ಮಾಡ್ತಾರೆ? ಅದನ್ನ ಯಾರದ್ದಾದ್ರೂ ಹೆಸರಿಗೆ ವಿಲ್ ಬರೀಲೇಬೇಕು ಅಲ್ವಾ? ಇರೋ ಇಬ್ರು ಮಕ್ಕಳು, ಮೊಮ್ಮಕ್ಕಳು ಅಜ್ಜಿ ಹೇಗಿದೀಯಾ ಅಂತ ಒಂದೇ ಒಂದು ದಿನ ಕೂಡ ಕೇಳಲೇ ಇಲ್ಲ. ಮಕ್ಕಳಂತೂ ಆರೋಗ್ಯ ಹದಗೆಟ್ಟಾಗ್ಲೂ ಕ್ಯಾರೇ ಅನ್ಲಿಲ್ಲ. ಇದರಿಂದ ಅಜ್ಜಿಗೆ ಸಖತ್ ಬೇಜಾರಾಗಿತ್ತು. ಯಾವುದೇ ಕಾರಣಕ್ಕೂ ಒಂದೇ ಒಂದು ರೂಪಾಯಿ ಆಸ್ತಿನೂ ಕೂಡ ಮಕ್ಕಳಿಗೆ ಬರೆಯಲ್ಲ ಅಂತ ಅಜ್ಜಿ ಡಿಸೈಡ್ ಮಾಡಿಬಿಟ್ರು. ಹಾಗಾದ್ರೆ ಅಷ್ಟು ಆಸ್ತಿನ ಅಜ್ಜಿ ಏನ್ ಮಾಡಿದ್ರು ಅಂತ ಕೇಳಿದ್ರಾ? ಸಿಂಪಲ್. ಇನ್ನ ಆರೋಗ್ಯ ಹದಗೆಟ್ಟಾಗ ತನ್ನಿಂದ ಏನೂ ನಿರೀಕ್ಷೆ ಮಾಡದೆ ಜೊತೆಗಿದ್ದ ತನ್ನ ನಾಯಿ ಮತ್ತು ಬೆಕ್ಕಿನ ಹೆಸರಿಗೆ ತನ್ನೆಲ್ಲ ಆಸ್ತಿಯನ್ನ ಅಜ್ಜಿ ವಿಲ್ ಬರೆದಿಟ್ಟಿದ್ದಾರೆ. ಸದ್ಯಕ್ಕೆ ಆ ನಾಯಿ ಮತ್ತು ಬೆಕ್ಕು 23 ಕೋಟಿ ರೂಪಾಯಿ ಆಸ್ತಿಯ ಒಡೆಯರು. ಆದ್ರೆ ಅಜ್ಜಿ ಸತ್ ಮೇಲೆ ಆ ಆಸ್ತಿನ ಇಟ್ಕೊಂಡು ಆ ನಾಯಿ ಬೆಕ್ಕು ಏನ್ ಮಾಡೋಕ್ಕಾಗುತ್ತೆ? ನೋ ಯೂಸ್ ಅಂತ ಅನ್ಕೊಂಡ್ರಾ? ಇದ್ರ ಮುಂದುವರೆದ ಭಾಗನೂ ಇದೆ. ಚೀನಾದ ನಿಯಮದ ಪ್ರಕಾರ ಪ್ರಾಣಿಗಳ ಹೆಸರಿಗೆ ಆಸ್ತಿ ಮಾಡೋಕ್ಕಾಗಲ್ಲ. ವಿಲ್ ಬರೆದಿಟ್ರು ಸಹ ಮುಂದೆ ಆ ನಾಯಿ ಮತ್ತು ಬೆಕ್ಕನ್ನ ಯಾವುದಾದ್ರೂ ವೆಟರ್ನರಿ ಹಾಸ್ಟೆಲ್ಸ್ ಅಥವಾ ಹಾಸ್ಪಿಟಲ್ಸ್ ನೋಡ್ಕೊಳ್ಳೋದಾದ್ರೆ ಆ ಆಸ್ತಿ ಆ ಸಂಸ್ಥೆಯ ಪಾಲಾಗುತ್ತೆ. ಅಥವಾ ಬೇರೆ ಯಾರಾದ್ರೂ ಆ ನಾಯಿಯ ಜವಾಬ್ದಾರಿಯನ್ನ ಹೊತ್ಕೊಂಡು ಅವುಗಳನ್ನ ಸಾಕಿದ್ರೆ ಆಸ್ತಿ ಸಾಕುವವರಿಗೆ ಸೇರ್ಬೇಕು ಅಂತ ಆ ವಿಲ್ ಬರೆದಿದ್ದಾರೆ. ಮಕ್ಕಳ ಮೇಲಿನ ಕೋಪಕ್ಕೆ ರಿಚೆಸ್ಟ್ ಡಾಗ್ ಅಂಡ್ ಕ್ಯಾಟ್ ಆಗಿದೆ ಈ ನಾಯಿ ಮತ್ತು ಬೆಕ್ಕು. ಎನಿವೆ, ಇಲ್ಲಿ 2 ವಿಷಯ ತುಂಬಾ ಇಂಪಾರ್ಟೆಂಟ್. ಒಂದು, ಮನುಷ್ಯನಿಗಿಂತ ಪ್ರಾಣಿಗಳಿಗೆ ನಿಯತ್ತು ಜಾಸ್ತಿ ಅನ್ನೋದು. ಮತ್ತೊಂದು, ನಿಯತ್ತಿಲ್ಲದ ಮನುಷ್ಯ ಮಗನೇ ಆಗಿದ್ರು ಮಗಳೇ ಆಗಿದ್ರು ಅವರು ಪ್ರಾಣಿಗಿಂತ ಕೀಳು ಅನ್ನೋದು. ಅಜ್ಜಿ ಈಗ ಸದ್ಯಕ್ಕೆ ಆರೋಗ್ಯವಾಗಿದ್ದಾರೆ. ಆದರೆ ವಯೋಸಹಜ ಕಾಯಿಲೆಗಳು ಆಗಾಗ ಅಜ್ಜಿಯನ್ನ ಕಾಡ್ತಾ ಇದೆ.
ಇರಷ್ಟು ದಿನ ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಈಗ ಆ ನಾಯಿ ಮತ್ತು ಬೆಕ್ಕಿನ ಮೇಲಿದೆ. ಯಾಕೆಂತ ಗೊತ್ತಲ್ವಾ? ಅಜ್ಜಿ ಅವುಗಳ ಮೇಲೆ ಬರೆದಿಟ್ಟಿರೋ ಆಸ್ತಿ ಬರೋಬ್ಬರಿ 23 ಕೋಟಿ. ಸ್ಟೋರಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.